ನಮಸ್ಕಾರ ವೀಕ್ಷಕರೇ, ಬನ್ನಿ ಇವತ್ತು ಕರಾವಳಿ ಭಾಗದ ಮಲೆನಾಡಿನ ಅತ್ಯಂತ ಜನಪ್ರಿಯ ಸಾಂಪ್ರದಾಯಿಕ ಅಡುಗೆ ರೆಸಿಪಿನ ನೋಡ್ಕೊಂಡು ಬಂದ್ಬಿಡೋಣ. ನಾವು ಇವತ್ತು ಕಳಲೆ ಪಲ್ಯವನ್ನು ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಇದನ್ನು ನಾವು ನೀಟಾಗಿ ಮೇಲ್ಗಡೆ ಲೇಯರ್ನೆಲ್ಲ ಬಿಡಿಸ್ಕೊಂಡ್ಬಿಟ್ಟು ಈ ರೀತಿ ಕೊಚ್ಚಿ ತಗೊಳ್ತಾ ಇದ್ದೀವಿ. ನಾವು ಕೋಸಂಬರಿಗೆ ಯಾವ ರೀತಿ ನಾವು ಸೌತೆಕಾಯಿನ ಹೆಚ್ಚಿ ತಗೊಳ್ತೀವೋ ಅದೇ ರೀತಿ ಇದನ್ನ ಹೆಚ್ಚಿಬಿಟ್ಟು ಈ ರೀತಿ ತಗೋಬೇಕು. ನಾನು ಯಾವ ರೀತಿ ಹೆಚ್ಚ್ತಾ ಇದ್ದೀನೋ ಇದೇ ರೀತಿ ಹೆಚ್ಚಿದೆ. ಇದು ತುಂಬ ಚಿಕ್ಕದಾಗಿ ತುಂಬ ಚೆನ್ನಾಗಿ ನಮಗೆ ಹೆಚ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ. ಈ ಕಳಲೆ ಪಲ್ಯವನ್ನು ಯಾರೆಲ್ಲ ಸೇವಿಸಬೇಕು ಅನ್ನೋದಾದರೆ, ಇದನ್ನು ಆರೋಗ್ಯದ ಲಾಭಗಳು ನೋಡ್ತಾ ಬರೋದಾದರೆ, ಇದರಲ್ಲಿ ನಾರಿನಾಂಶ ಹೆಚ್ಚಾಗಿದ್ದು ಇದು ತೂಕ ಇಳಿಸಲು ತುಂಬ ಸಹಾಯ ಆಗುತ್ತೆ, ಜೀರ್ಣಕ್ರಿಯೆ ಸುಧಾರಿಸಲಿಕ್ಕೆ ತುಂಬ ಸಹಾಯ ಆಗುತ್ತೆ ಮತ್ತು ಹೃದಯದ ಆರೋಗ್ಯ ಕಾಪಾಡಲಿಕ್ಕೂ ಕೂಡ ತುಂಬ ಉತ್ತಮವಾಗಿದೆ. ಇದನ್ನು ಈ ರೀತಿ ಹೆಚ್ಚಿದ ನಂತರ ನಾವು ತಕ್ಷಣಕ್ಕೆ ಇದನ್ನು ಅಡುಗೆ ಮಾಡಿ ಸೇವನೆ ಮಾಡಲಿಕ್ಕೆ ಬರೋದಿಲ್ಲ ಫ್ರೆಂಡ್ಸ್. ಇದರ ಕಹಿ ಮತ್ತು ವಿಷಕಾರಿ ಅಂಶನ ಹೋಗಲಾಡಿಸ್ಲಿಕ್ಕೆ ನಾವೇನಪ್ಪ ಮಾಡಬೇಕು ಅಂದರೆ, ಇದನ್ನು ನೀರಿನಲ್ಲಿ ನಾವು 2 ರಿಂದ 3 ದಿನಗಳ ಕಾಲ ನೆನೆ ಹಾಕಿಬಿಟ್ಟು ಆನಂತರ ಇದನ್ನು ನೀರನ್ನು ಡೈಲಿ ಚೇಂಜ್ ಮಾಡಬೇಕು. ನೀರನ್ನು ಚೇಂಜ್ ಮಾಡಿ ಮತ್ತೆ ಹೊಸ ನೀರನ್ನು ಹಾಕಿಟ್ಟು ಇದನ್ನು ಕ್ಲೀನಾಗಿ ಸ್ವಚ್ಛವಾಗಿ ತೊಳೆದು 3 ಅಥವಾ 2 ದಿವಸದ ನಂತರ ಇದನ್ನು ನಾವು ಬಳಸಬೇಕಾಗುತ್ತೆ. ಇದರ ವಿಷಕಾರಿ ಅಂಶಗಳೆಲ್ಲ ಆವಾಗ ಹೋಗಿಬಿಡುತ್ತೆ. ಆನಂತರ ನೋಡಿ, ನಾನು ಒಂದು ಪಾತ್ರೆಗೆ 3 ದಿವಸದ ಹಿಂದೆ ನೆನೆಸಿಟ್ಟಂತಹ ಕಳಲೆಯನ್ನು ಒಂದು ಪಾತ್ರೆಗೆ ಹಾಕ್ತಾ ಇದ್ದೀನಿ. 3 ದಿವಸದಿಂದ ನೆನೆಸಿದ ನಂತರ ಅದರ ನೀರನ್ನು ಬದಲಾಯಿಸಬೇಕಾಗುತ್ತೆ. ಆನಂತರ ಒಂದು ಬೌಲಷ್ಟು ಹೆಸರು ಕಾಳು, ಒಂದು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ಒಂದು ಅರ್ಧ ಲೋಟದಷ್ಟು ನೀರು ಹಾಕಿ ಒಂದು ಸ್ವಲ್ಪ ಅರಿಶಿಣದ ಪುಡಿಯನ್ನು ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಒಂದೇ ಒಂದು ಹಸಿ ಮೆಣಸಿನಕಾಯಿನ ಹಾಕಿಬಿಟ್ಟು ನಾನು ಇದನ್ನು ಒಂದು ಸ್ವಲ್ಪ ಬೇಯಿಸಿ ತೊಗೊಂಡ್ಬಿಡ್ತೀನಿ. ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಎಲ್ಲ ಕಡೆಯೂ ಇದು ಮಿಕ್ಸ್ ಆಗಬೇಕು. ಆನಂತರ ಇದನ್ನು ಒಂದು 10 ನಿಮಿಷಗಳ ಕಾಲ ಇದನ್ನು ಬೇಯಿಸ್ಕೊಂಡ್ಬಿಡಿ. ನೀವು ಕುಕ್ಕರಲ್ಲೇ ಬೇಯಿಸ್ಕೊಳ್ಳೋದಾದರೆ ಒಂದು ಅಥವಾ 2 ವಿಷಲ್ಗೆ ಇದು ಬಂದುಬಿಡುತ್ತೆ. ಈ ರೀತಿ ಬೆಂದಾದಮೇಲೆ ಅದು ಬೇಯಿಸ್ಲಿಕ್ಕೆ ಇಟ್ಬಿಟ್ಟು ನಾನು ಇಲ್ಲಿ ಮಸಾಲೆನ ರೆಡಿ ಮಾಡ್ಕೊಳ್ತೀನಿ. ನೋಡಿ, ಒಂದು ಅರ್ಧ ಬೌಲಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ. ಆನಂತರ ಒಂದು ಸ್ವಲ್ಪ ಧನಿಯಾ ಪೌಡರು, ಜೀರಿಗೆ ಹಾಗೂ ಹಸಿಮೆಣಸಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಆಪ್ಷನಲ್ಲು, ಬೇಕಿದ್ರೆ ಹಾಕೋಬೋದು, ಇಲ್ಲಾದರೆ ಇಲ್ಲ. ಹಸಿಮೆಣಸಿನ್ಕಾಯಿನ ಈ ರೀತಿ ನಾನು ಮುರಿದು ಹಾಕ್ತಾಯಿದ್ದೀನಿ ಜಾರಿಗೆ. ನೀವು ಬೇಕಿದ್ರೆ ಒಣಮೆಣಸಿನ್ಕಾಯಿ ಹಾಕಿದರೆ ಇದು ಇನ್ನೂ ತುಂಬ ಟೇಸ್ಟಾಗಿ ಬರುತ್ತೆ. ಒಣಮೆಣಸಿನ್ಕಾಯಿನ ಎಣ್ಣೆಯಲ್ಲಿ ಹುರಿದ್ಬಿಟ್ಟು ಹಾಕಿದರೆ ಇದು ಇನ್ನೂ ಚೆನ್ನಾಗಿ ತುಂಬ ರುಚಿಕರವಾಗಿ ಬರುತ್ತೆ. ಹಾಗೆ ನೋಡಿ, ಇದಕ್ಕೆ ನಾನಿವಾಗ ಹೆಚ್ಚಿದಂತಹ ಕೊಬ್ಬರಿ ಹಾಗೆ ಕೊತ್ತಂಬರಿ ಸೊಪ್ಪು, ಜೀರಿಗೆ, ಹಸಿಮೆಣಸು ಎಲ್ಲ ಹಾಕಿಬಿಟ್ಟು ನಾನು ಇದನ್ನು ಮಿಕ್ಸಿಗಿನ ಮಸಾಲೆನ ರುಬ್ಬಿ ತೊಗೊಂಡು ಬಂದುಬಿಡ್ತೀನಿ. ಇದು ಒಂದು ಸ್ವಲ್ಪ ಮಸಾಲೆ ತರಿಯಾಗಿದ್ದರೆ ತುಂಬ ಚೆನ್ನಾಗಿ ಬರುತ್ತೆ. ನಮ್ಮ ಕಳಲೆ ಬೇಯಿಸ್ಲಿಕ್ಕೆ ಇಟ್ಟಂತಹ ಕಳಲೆ ಇವಾಗ ರೆಡಿ ಆಯಿತು. ಒಂದು ಸ್ವಲ್ಪ ಬಂದಿದೆ. ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ತಾ ಒಂದು ಸ್ವಲ್ಪ ಬೇಯಿಸ್ಕೊಂಡ್ರೆ ಸಾಕು. ತುಂಬ ಹೊತ್ತೇನೆ ಬೇಯಿಸೋ ಅವಶ್ಯಕತೆ ಇಲ್ಲ. ಇದು ನೋಡಿ, ಇದಿಷ್ಟು ಬೆಂದಾದಮೇಲೆ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ನಾನು ಮತ್ತೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನಿವಾಗ ಒಂದು ಒಳ್ಳೆ ಒಗ್ಗರಣೆನ ರೆಡಿ ಮಾಡ್ಕೊಂಡು ಬಿಡ್ತೀನಿ. ಇದನ್ನು ಸೈಡಿಗೆ ಎತ್ತಿಟ್ಕೊಂಡು ಅದೇ ಒಲೆ ಮೇಲೆ ನಾನು ಮತ್ತೆ ಒಂದು ಪ್ಯಾನ್ ಇಟ್ಬಿಟ್ಟು ಪ್ಯಾನ್ಗೆ ಒಂದು 4 ಟೇಬಲ್ ಟೀ ಸ್ಪೂನಷ್ಟು ಎಣ್ಣೆ, ಸಾಸಿವೆ ಹಾಗೆ ಒಣಮೆಣಸಿನ್ಕಾಯಿ, ಒಂದು ಸ್ವಲ್ಪ ಉದ್ದಿನ ಬೇಳೆಯನ್ನು ಹಾಕಿಬಿಟ್ಟು ಕರಿಬೇವಿನ ಸೊಪ್ಪು, ಒಂದು ಸ್ವಲ್ಪ ಇಂಗು ಹಾಕಿಬಿಟ್ಟು ಒಗ್ಗರಣೆ ಕೊಟ್ಕೋಬೇಕಾಗುತ್ತೆ. ಇದಕ್ಕೆ ನಾನು ರುಬ್ಬಿದಂತಹ ಮಸಾಲೆನ ಹಾಕ್ತಾ ಇದ್ದೀನಿ. ಈ ರೀತಿ ತರಿಯಾಗಿ ರುಬ್ಕೊಳ್ಳಿ, ತುಂಬ ನೈಸಾಗಿ ರುಬ್ಬುವ ಅವಶ್ಯಕತೆ ಇಲ್ಲ. ರುಬ್ಬಿದಂತಹ ಮಸಾಲೆನ ನಾವು ಒಗ್ಗರಣೆಯೊಳಗೆ ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಇದನ್ನು ಕುದಿಸ್ಕೋಬೇಕಾಗುತ್ತೆ, ಹಸಿ ವಾಸನೆ ಹೋಗೋವರೆಗೂ. ಇದೊಂದು ಸ್ವಲ್ಪ ಕುದ್ದಾದಮೇಲೆ ನಾವು ಬೇಯಿಸಿದಂತಹ ಎಲ್ಲ ಕಳಲೆನ ಇದಕ್ಕೆ ಹಾಕಿಬಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಪಲ್ಯ ರೆಡಿಯಾಗುತ್ತೆ. ಅಷ್ಟೇ ಅಲ್ಲದೆ ಇದನ್ನು ಯಾರೆಲ್ಲ ಸೇವಿಸಬಾರ್ದು ಅನ್ನೋದು ಬಂದರೆ, ನೋಡಿ, ನಾನಿವಾಗ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಬೇಯಿಸಿಟ್ಟಂತಹ ಎಲ್ಲ ಕಳೆನ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದೆಲ್ಲ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಇವಾಗ ನಮಗೆ ಪಲ್ಯ ಸಿದ್ಧ ಆಯಿತು. ಇದು ಚಪಾತಿ ಜೊತೆಗೆ, ರೊಟ್ಟಿ ಜೊತೆಗೆ ತುಂಬ ಒಳ್ಳೆ ಕಾಂಬಿನೇಷನ್ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ನಾವು ಚಪಾತಿ ಜೊತೆಗೆ ಇದನ್ನು ಊಟ ಮಾಡಿದ್ವಿ. ಆದಷ್ಟು ಚಪಾತಿನ ಅವಾಯ್ಡ್ ಮಾಡಿ ರೊಟ್ಟಿ ಜೊತೆಗೆ ಅಥವಾ ಜೋಳದ ರೊಟ್ಟಿ, ಅಕ್ಕಿ ರೊಟ್ಟಿ ಜೊತೆಗೆ ಇದನ್ನು ಸೇವನೆ ಮಾಡಿ. ಯಾಕಪ್ಪ ಅಂದರೆ ಚಪಾತಿನ ಒಂದು ಸ್ವಲ್ಪ ಹೀಟ್ ಆಗುತ್ತೆ, ಇದರಲ್ಲೂ ಸ್ವಲ್ಪ ಹೀಟಿನ ಅಂಶ ಇರೋದ್ರಿಂದ. ಹಾಗೆ ಇದರಲ್ಲಿನ ವಿಷಕಾರಿ ಅಂಶಗಳನ್ನು ಹೊರ ಹಾಕಲಿಕ್ಕೆ 3 ದಿನ ನೆನೆಸ್ಬಿಟ್ಟೇ ಮಾಡಬೇಕು. ಈ ಪಾಯಿಂಟ್ನ ನೀವು ತುಂಬ ನೆನಪಲ್ಲಿ ಇಟ್ಕೋಬೇಕಾಗುತ್ತೆ. ಇದಾದ ನಂತರ ಇದನ್ನು ಯಾರೆಲ್ಲ ಸೇವಿಸಬಾರ್ದು ಅನ್ನೋದಾದರೆ, ಇದನ್ನು ಗರ್ಭಿಣಿ ಸ್ತ್ರೀಯರು ಹಾಗೂ ಬಾಣಂತಿಯರು ಸೇವಿಸೋದು ತುಂಬ ಅಪಾಯಕಾರಿ ಅಂತ ಹೇಳ್ತಾರೆ. ಇದರಲ್ಲಿ ನಂಜಿನ ಅಂಶ ಹೆಚ್ಚಾಗಿರುತ್ತೆ. ಅಷ್ಟೇ ಅಲ್ಲದೆ ಗರ್ಭಕೋಶಕ್ಕೆ ಇದು ತುಂಬ ಅಪಾಯ ಮಾಡುತ್ತೆ. ಹಾಗೆ ಗರ್ಭಪಾತದ ಸಾಧ್ಯತೆಗಳು ತುಂಬ ಇರುತ್ತೆ. ಆದ್ದರಿಂದ ಇದನ್ನು ಗರ್ಭಿಣಿಯರು ಮತ್ತು ಬಾಣಂತಿಯರು ಸೇವಿಸದೇ ಇದ್ರೇ ತುಂಬ ಉತ್ತಮ. ಅಷ್ಟೇ ಅಲ್ಲದೆ ಮೂತ್ರಪಿಂಡದ
ಅಥವಾ ಕಿಡ್ನಿ ಕಲ್ಲು ಇರುವಂಥವರು ಕೂಡ ಇದನ್ನು ಸೇವಿಸಬಾರ್ದು. ಯಾಕಪ್ಪ ಕಾರಣ ಏನಪ್ಪ ಅಂದರೆ ಇದರಲ್ಲಿ ಆಕ್ಸಿಲೇಟ್ ಅಂಶ ಹೆಚ್ಚಾಗಿ ಇರುವುದರಿಂದ ಈ ಕಾರಣಕ್ಕೆ ಇದನ್ನು ಕಿಡ್ನಿ ಸ್ಟೋನ್ ಇರುವಂಥವರು ಸೇವಿಸಬಾರ್ದು. ಅಷ್ಟೇ ಅಲ್ಲದೆ ಇದರಲ್ಲಿ ಅಲರ್ಜಿ ಮತ್ತು ಅಜೀರ್ಣದ ಸಮಸ್ಯೆ ಇರುವವರು ಇದರ ಸೇವನೆ ಮಾಡೋದ್ರಿಂದ ಏನಪ್ಪ ಅಂದರೆ ಹೊಟ್ಟೆ ಉಬ್ಬರ ಆಗುತ್ತೆ ಮತ್ತು ಚರ್ಮದ ದದ್ದು ಬರುವಂತಹ ಸಾಧ್ಯತೆಗಳು ತುಂಬ ಇರುತ್ತೆ. ನೋಡಿ, ಆರೋಗ್ಯಕರವಾದ ಕಳಲೆ ಪಲ್ಯನ ಯಾರೆಲ್ಲ ಸೇವನೆ ಮಾಡಬೇಕು, ಸೇವನೆ ಮಾಡಬಾರ್ದು ಅನ್ನೋ ಇನ್ಫಾರ್ಮೇಷನ್ನು ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.